ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕೇವಲ ಪುಡಿಗಾಸಿಗಾಗಿ ಯುವಕನೋರ್ವನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವಂತಹ ಘೋರ ಘಟನೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಜರುಗಿದೆ. ಬರೋಬ್ಬರಿ 40 ದಿನಗಳ ಬಳಿಕ 8 ಮಂದಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಅಖಿಲೇಶ್ ಯಾದವ್ ಕೊಲೆಯಾದ ಯುವಕನಾಗಿದ್ದು ಮಾಜುಹಳ್ಳಿಯ ಮಹಮ್ಮದ್ ಏಸನ್, ತಿಗಲ್ಡ್ರುಪಾಳ್ಯದ ರೋಷನ್ ಜಮೀರ್, ಗಣೇಶ್, ನಂದಕುಮಾರ್, ಹೆಸರುಘಟ್ಟದ ವಿಶ್ವ, ಯಲಹಂಕದ ನಾಗೇಶ್, ಮನುಕುಮಾರ್ ಮತ್ತು 17 ವರ್ಷದ ಓರ್ವ ಅಪ್ರಾಪ್ತ ಅಖಿಲೇಶ್ ಯಾದವ್ನನ್ನ ಕಿಡ್ನಾಪ್ ಮಾಡಿ ಕೊಲೆಗೈದಿದ್ದಾರೆ ಆರೋಪಿಗಳು. ಕಳೆದ ಅಕ್ಟೋಬರ್ 19ರ ಸಂಜೆ ಕಾಜುಹಳ್ಳಿಯ ಬಳಿ ಆರೋಪಿಗಳು ಅಖಿಲೇಶ್ನನ್ನ ಕಾರ್ನಲ್ಲಿ ಕಿಡ್ನಾಪ್ ಮಾಡಿದ್ದಾರೆ. ನಂತರ ರಾಮಗೊಂಡನಹಳ್ಳಿಯ ಆರೋಪಿ ಮನೆಗೆ ಕರೆತಂದು ಕೊಲೆ ಮಾಡಿದ್ದಾರೆ. ಯಾವುದೇ ಸುಳಿವು ಸಿಗಬಾರದು ಅಂತ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಬಳಿಯ ಬನವಿಕಲ್ ಅರಣ್ಯ ಪ್ರದೇಶದಲ್ಲಿ ಶವ ಎಸೆದು ವಾಪಸ್ಸಾಗಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆಗಿದೆ ಎಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಎಂದಿನಂತೆ ತಮ್ಮ ಕೆಲಸವನ್ನ ಆರೋಪಿಗಳು ಮಾಡ್ತಾ ಇದ್ರು. ಅಕ್ಟೋಬರ್ 23ರಂದು ಕುರಿಗಾಹಿಗಳಿಗೆ ಅರಣ್ಯ ಪ್ರದೇಶದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಇದ್ದ ಶವ ನೋಡಿ ಕೂಡಲೇ ವಿಜಯನಗರದ ಹೊಸಹಳ್ಳಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಮೃತ ಶವದ ಬಗ್ಗೆ ಯಾವುದೇ ಮಾಹಿತಿ ಸಿಗದ ಹಿನ್ನೆಲೆ ಅಕ್ಟೋಬರ್ 26ರಂದು ಪೊಲೀಸರೇ ಅಂತ್ಯಕ್ರಿಯೆ ಮಾಡಿದ್ದಾರೆ. ಇತ್ತ ಅಕ್ಟೋಬರ್ 21ರಂದು ಮೃತ ಅಖಿಲೇಶ್ ಪೋಷಕರು ತಮ್ಮ ಮಗ ನಾಪತ್ತೆಯಾಗಿರುವುದಾಗಿ ಮಾದನಾಯಕನಹಳ್ಳಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಹಲವು ಆಯಾಮಗಳಲ್ಲಿ ತನಿಖೆ ನಡೆಸಿದ ಪೊಲೀಸರಿಗೆ ಫೋನ್ ಕಾಲ್ ಸಿಡಿಆರ್ ಮೂಲಕ ಆರೋಪಿಗಳು ಬಲೆಗೆ ಬಿದ್ದಿದ್ದಾರೆ. ಬರೋಬ್ಬರಿ 8 ಜನ ಕಿಡ್ನಾಪ್, ಕೊಲೆ, ಶವ ಸಾಗಣೆಯಲ್ಲಿ ಭಾಗಿಯಾಗಿದ್ದು ತನಿಖೆ ವೇಳೆ ತಿಳಿದು ಬಂದಿದ್ದು. ಇನ್ನು ಕೊಳೆತ ಸ್ಥಿತಿಯಲ್ಲಿ ಸಿಕ್ಕ ಶವದ ಬಲಗೈನಲ್ಲಿ ಟ್ಯಾಟೂ ಫೋಟೋ ನೋಡಿದ ಕುಟುಂಬಸ್ಥರು ಅಖಿಲೇಶ್ ಚಹರೆ ಪತ್ತೆ ಹಚ್ಚಿ ಖಚಿತಪಡಿಸಿ ಕೊಲೆಯ ಆರೋಪಿಗಳ ತಂತ್ರವನ್ನ ಭೇದಿಸಿದ್ದಾರೆ. ದಿನಾಂಕ 19/10/2024 ನಮ್ಮ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಒಬ್ಬ ವ್ಯಕ್ತಿ ಅಖಿಲೇಶ್ ಯಾದವ್ ಅಂತ. ಅಖಿಲೇಶ್ ಇವರು ಬಿಹಾರ್ ಮೂಲದವರು. ಒಂದು ಕಂಪ್ನಿಯಲ್ಲಿ ಲೇಬರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇವರು ಕೆಲಸ ಮಾಡಬೇಕಾದಾಗ ಅಲ್ಲಿ ಪರಿಚಿತರಿತ್ತು ಅಂತ ಒಂದಿಷ್ಟು ಫ್ರೆಂಡ್ಸ್ ಜೊತೆಗೆ ಇವ್ರದ್ದು ಏನು ಇಶ್ಯೂ ಇರುತ್ತೆ ಅಂತಂದರೆ ಒಂದು ಮೊಬೈಲ್ ಏನು ಸಾಲ ತೊಗೊಂಡಿರ್ತಾರೆ. ಆ ಸಾಲ ತೊಗೊಂಡಿರ್ತಾರೆ ಒಂದು ಮೊಬೈಲ್ಗೋಸ್ಕರ ಯಾವುದೋ ಒಂದು ಇದಕ್ಕೆ. ಆ ಸಾಲದನ್ನು ತೊಗೊಂಡು ರಿಟರ್ನ್ ಕೊಟ್ಟಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಅವ್ರಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಕೂಡ್ಕೊಂಡ್ಬಿಟ್ಟು ಒಂದು 4ರಿಂದ 5 ಜನ ಇರ್ತಾರೆ. ಅವ್ರು ಕೂಡ್ಕೊಂಡ್ಬಿಟ್ಟು ಅವ್ರಿಗೆ ಅವ್ರ ಮನೆಯಿಂದನೇ ಎಲ್ಲಿ ರೂಮ್ ಮಾಡಿರ್ತಾರೆ ಅವ್ರ ಮನೆಯಿಂದನೇ ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಫರ್ದರ್ ನಮ್ಮ ರಾಜನಕುಂಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅವ್ರ ಜೊತೆಗೆ ದುಡ್ಡು ನಮ್ಮ ಸಾಲ ತೊಗೊಂಡಿದ್ದು ಏನು ಅಮೌಂಟ್ ಇದೆ 3,500 ರೂಪಾಯಿ ಅಮೌಂಟು ಅದನ್ನು ಕೊಟ್ಟಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಅವರೆಲ್ಲರೂ ಕೂಡ್ಕೊಂಡು ಅವ್ರಿಗೆ ಹೊಡೆದಾಟ ಮಾಡ್ಕೊತಾರೆ. ಮಾಡಿ ಫರ್ದರ್ ಅದನ್ನು ಆ ಬಾಡಿಯನ್ನು ತಗೊಂಡೋಗ್ಬಿಟ್ಟು ವಿಜಯನಗರ ಜಿಲ್ಲೆಯ ಹೊಸಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಲ್ಯಾಂಡ್ ಇದರೊಳಗಡೆ ಅಲ್ಲಿ ಬಾಡಿನ ಡಿಸ್ಪೋಸ್ ಮಾಡ್ತಾರೆ. ಸೊ ಈ ರೀತಿ 19ನೇ ತಾರೀಕಿಗೆ ಒಂದು ಮಿಸ್ಸಿಂಗ್ ಕೇಸ್ ನಾವು ತೊಗೊತೀವಿ. ಈ ರೀತಿ ಹೋಗಿದ್ದಾರೆ ಮಿಸ್ಸಿಂಗ್ ಅಂತ ತಿಳ್ಕೊಂಡ್ಬಿಟ್ಟು ಆ ಬೇಸಿಸ್ ಮೇಲೆ ನಮ್ಮ ತನಿಖೆ ಕಂಟಿನ್ಯೂ ಇರುತ್ತೆ. ಬಟ್ 20 ಯಾವುದು ನಮ್ಮ ಇದರೊಳಗಡೆ ಹೊಸಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 26ನೇ ತಾರೀಕಿಗೆ ಅದು ಬಾಡಿ ಅಲ್ಲಿ ಟ್ರೇಸ್ ಆಗುತ್ತೆ. ಆ ಬಾಡಿ ಟ್ರೇಸ್ ಆದ ನಂತರ ಅವ್ರ ಜೊತೆಗೆ ಇದು ಐಡೆಂಟಿಫೈ ಮಾಡಬೇಕಾದಾಗ ನಮ್ಮ ಆಫೀಸರ್ಸು, ಇನ್ಸ್ಪೆಕ್ಟರ್ ಮಾದನಾಯಕನಹಳ್ಳಿ ಮತ್ತು ನಮ್ಮ ಆಫೀಸರ್ಸ್ ಎಲ್ಲರೂ ಕೋಆರ್ಡಿನೇಟ್ ಮಾಡ್ಕೊಂಡ್ಬಿಟ್ಟು ಇದು ಇಲ್ಲಿ ಮಿಸ್ಸಿಂಗ್ ಕೇಸ್ ಆಗಿದ್ದಿದೆ, ಆ ಪ್ರಕಾರ ಇದರೊಳಗೆ ಯಾರ್ಯಾರಿದ್ರು ಅಂತ ತಿಳ್ಕೊಂಡ್ಬಿಟ್ಟು ನಾವು ಫೆಸಿಲಿಟೇಟ್ ಮಾಡ್ತೀವಿ. ಸೊ ಈ ರೀತಿ ಅವರು ಒಂದು UDR ಕೇಸು ಪ್ಲಸ್ ಇದನ್ನು ನಮ್ಮದು ಮಿಸ್ಸಿಂಗ್ ಕೇಸ್ ಅದಾದ ನಂತರ ತನಿಖೆ ಮಾಡಿದ ನಂತರ ಗೊತ್ತಾಗುತ್ತೆ ಇವರು ಅವ್ರಿಗೆ ಮರ್ಡರ್ ಮಾಡಿತ್ತು ಅಂತ ತಿಳ್ಕೊಂಡ್ಬಿಟ್ಟು ಆ ಬೇಸಿಸ್ ಮೇಲೆ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಪಾಯಿಂಟ್ ಆಫ್ ಜ್ಯೂರಿಸ್ಡಿಕ್ಷನ್ ಮೇಲೆ ಅವರು ಕೇಸ್ ನಮಗೆ ಟ್ರಾನ್ಸ್ಫರ್ ಕೊಡ್ತಾರೆ. ಆ ಬೇಸಿಸ್ ಮೇಲೆ ತನಿಖೆಯನ್ನು ನಾವು ಕೈಗೊಂಡು ಇವಾಗ ಇದರೊಳಗಿರುವಂಥ ಎಲ್ಲ ಯಾರು ಆಸಾಮಿಗಳಿದ್ದಾರೆ ಟೋಟಲ್ 6 ಮೆಂಬರ್ಸ್ ಆದರೆ ಅವ್ರಿಗೆಲ್ಲರಿಗೂ ಕೂಡ ಅರೆಸ್ಟ್ ಮಾಡಿದ್ದಾಗಿದೆ. ಅರೆಸ್ಟ್ ಮಾಡಿ ಫರ್ದರ್ ಪ್ರೊಸೀಜರ್ಸು ನಾವು ಫಾಲೋಅಪ್ ಮಾಡಿಬಿಟ್ಟು ಕೇಸನ್ನು ನಾವು ಕಂಟಿನ್ಯೂಸ್ ಮಾಡ್ತಾಯಿದ್ದೀವಿ. ಅದನ್ನು ಆದಷ್ಟು ಬೇಗ ಇದು ತನಿಖೆ ಕಂಪ್ಲೀಟ್ ಆಗಿ ಚಾರ್ಜ್ ಶೀಟ್ ಕೂಡ ರೆಡಿಯಾಗಿ ಕೋರ್ಟಲ್ಲಿ ಇದು ಮಾಡ್ತಾಯಿದ್ದೀವಿ. ಹಾಗೆ ಒಂದು ಕಂಪ್ನಿಯಲ್ಲಿ ಅವರು ಲೇಬರರ್ ಆಗಿ ಕೆಲಸ ಮಾಡ್ತಾರೆ. ಕಾಂಟಿನೆಂಟಲ್ ಯಾವುದೋ ಒಂದು ಕೈಗಾರಿಕಾ ಪ್ರದೇಶದ ಕಾಂಟಿನೆಂಟಲ್ ಫ್ಯಾಕ್ಟ್ರಿ ಅಂತ ಒಂದಿದೆ. ಆ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರೆ. ಮಾಡಬೇಕಾದಾಗ ಅಲ್ಲಿ ಅವರು ಲೋಕಲ್ ಪರಿಚಯ ಆಗಿರ್ತಾರೆ ಇವೆಲ್ಲ. ಸೊ ಆ ಬೇಸಿಸ್ ಮೇಲೆ ಅವ್ರ ಪರಿಚಯ ಫ್ರೆಂಡ್ಶಿಪ್ ಆಗಿ ಅವ್ರ ಜೊತೆಗೆ ಒಂದಿಷ್ಟು ಒಡನಾಟ ಇರುತ್ತೆ. ಜೊತೆಗೆ ಕೂಡಿ ಪಾರ್ಟಿ ಮಾಡುವಂಥ ಒಂದು ಕೆಲವೊಂದು ಇದು ಇರ್ತವೆ. ಆ ಬೇಸಿಸ್ ಮೇಲೆ ಅವ್ರ ಹತ್ರ ಸಾಲ ತೊಗೊಂಡ್ಬಿಟ್ಟು ಇದು ಆಗಿರೋದು ಒಂದು ಘಟನೆ ಅಷ್ಟೇ. ಎಲ್ಲ ಒಂದೇ ಸ್ಟೇಟ್ ಅವರು ಸರ್? ಇವರು ಬೇರೆ ಸ್ಟೇಟ್ದವರು. ಇಲ್ಲಿ ಅಂದರೆ ನಮ್ಮ ರಾಜ್ಯದವರು ಯಾರು ಅಕ್ಯೂಸ್ಡ್ ಇದ್ದಾರೆ ಅವರು ಇಲ್ಲಿ ನಮ್ಮ ಲೋಕಲ್ ಇದ್ದವರು ಇದ್ದಾರೆ ಒಂದಿಷ್ಟು ಜನ ಅದರಲ್ಲಿ.
ಆಮೇಲೆ ಇವರು ಯಾರು ಡೆತ್ ಆಗಿದ್ದಾರೆ ಲೇಬರ್ ಅಖಿಲೇಶ್ ಏನಿದ್ದಾರೆ ಅವ್ರದ್ದು ಬಿಹಾರ್ ಮೂಲದವರು ಇದ್ದಾರೆ. ಓಕೆ ಸರ್, ಬಾಡಿ ಅಲ್ಲಿ ಇದಾಗಿತ್ತಲ್ಲ ಸರ್, ಅಲ್ಲೇನೋ ಪೊಲೀಸ್ನವರೇನೋ ದಫನ್ ಮಾಡಿಬಿಟ್ಟಿದ್ರು. ಇಲ್ಲ, ಪೊಲೀಸ್ ದಫನ್ ಅಲ್ಲ, ಅಲ್ಲಿ UDR ಕೇಸ್. ಯಾಕಂದರೆ ಅದು ಡೆತ್ ಆಗಿ ಇಷ್ಟು ದಿವಸ ಆದ ನಂತರ ಬಾಡಿ ಡಿಕಂಪೋಸ್ ಸ್ಟೇಟಲ್ಲಿ ಇರುತ್ತೆ. ಆ ಬೇಸಿಸ್ ಮೇಲೆ ಅವರು ನಮಗೆ ಇದು ಮಾಡಿದಾಗ ನಮ್ಮ ಆಫೀಸರ್ ಜೊತೆಗೆ ಕೋಆರ್ಡಿನೇಟ್ ಮಾಡ್ಕೊಂಡಾಗ ನಾವು ಡೀಟೇಲ್ಸ್ ಕೊಟ್ಟ ನಂತರ ಅದು ಫರ್ದರ್ ಕೇಸನ್ನು ನಾವು ತೊಗೊಂಡ್ಬಿಟ್ಟು ಮರ್ಡರ್ ಕೇಸ್ ಇಲ್ಲಿ ನಾವು ಮಾಡಿರ್ತೀವಿ. ಸೊ ಅಲ್ಲಿ ಏನು ಹೊಸಳ್ಳಿ ಪೊಲೀಸ್ ಠಾಣೆ ಏನಿದೆ, ಅಲ್ಲೇ ಕೂಡ್ಲಿ ಈ ಸಬ್ ಡಿವಿಷನ್ ಅಂತ ಒಂದು ಬರುತ್ತೆ, ಅಲ್ಲಿ ಆಗಿರುವಂಥ ಒಂದು ಕೇಸು. ಅದಾದ ನಂತರ ಅವರು ಕೂಡ ಕಾಂಟ್ಯಾಕ್ಟ್ ಮಾಡಿ ನಮಗೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಇದರದ್ದೆಲ್ಲ ಮಾಹಿತಿ ಸಿಕ್ಕ ನಂತರ ಅವ್ರಿಗೆ ಕ್ಲಿಯರ್ ಆಗುತ್ತೆ ಇದು ಒಂದು ಮರ್ಡರ್ ಕೇಸು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಇವ್ರು ಮಾಡಿದ್ದಾರೆ ಅಂತ. ಆ ಬೇಸಿಸ್ ಮೇಲೆ ಫರ್ದರ್ ಅವರು ಒಂದಿಷ್ಟು ತನಿಖೆ ಕಂಪ್ಲೀಟ್ ಮಾಡಿ ನಮ್ಮ ಹತ್ರ ಪಾಯಿಂಟ್ ಆಫ್ ಜ್ಯೂರಿಸ್ಡಿಕ್ಷನ್ ಮೇಲೆ ನಮಗೆ ಕೊಟ್ಟಿರ್ತಾರೆ. ಆ ಬೇಸಿಸ್ ಮೇಲೆ ನಾವು ಇಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಫ್ರೆಶ್ ಆಗಿ ಒಂದು 302 ಕೇಸನ್ನು, ಇದು ಯಾವುದು 103 ಮರ್ಡರ್ ಕೇಸನ್ನು ನಾವು ರಿಜಿಸ್ಟರ್ ಮಾಡಿ ತನಿಖೆ ಕಂಪ್ಲೀಟ್ ಆಗಲಿಕ್ಕೆ ಬಂದಿದ್ದಿದೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಅದನ್ನು ಕೂಡ ಕ್ಲೋಸ್ ಇಟ್ಟು ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.